ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿ ಶ್ರಮ್ ಯೂಟ್ಯೂಬ್ ಚಾನಲ್. ನಾನು ಫ್ರೀರಾವ್. ಫ್ರೆಂಡ್ಸ್, ಈಗ ಮತ್ತೆ ಹೊಸ ರೂಲ್ಸ್ ಅನ್ನ ಕೂಡ ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ನ ಯಾರ್ಯಾರು ಯೂಸ್ ಮಾಡ್ತಾ ಇದೀರೋ ಅದು HP ಆಗಿರ್ಬೋದು, ಭಾರತ್ ಗ್ಯಾಸ್ ಆಗಿರ್ಬೋದು, ಇಲ್ಲಾಂದ್ರೆ ಇಂಡಿಯನ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಈ KYC ನ ಕಂಪ್ಲೀಟ್ ಮಾಡಬೇಕು. ಆಗಸ್ಟ್ 16ರ ಒಳಗೆ ಅಂತ ಹೊಸ ರೂಲ್ಸ್ ಅನ್ನ ಕೂಡ ಹಾಕಿದ್ದಾರೆ. ಹಾಗಾಗಿ ಈಗ ಪ್ರತಿಯೊಬ್ರು ಕೂಡ LPG ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ನೀವೆಲ್ಲ ಕೂಡ ಅಂದ್ರೆ ಏಜೆನ್ಸಿಗೂ ಅವಶ್ಯಕತೆ ಕೂಡ ಇಲ್ಲ. ಇನ್ ಕೇಸ್ ಅಪ್ಲಿಕೇಶನ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಏಜೆನ್ಸಿಗೆ ಹೋಗಿ ಕಾಂಟ್ಯಾಕ್ಟ್ ಕೂಡ ಮಾಡಬೇಕಾಗುತ್ತೆ. ಯಾವ ತರ ಈ ಒಂದು KYC ನಿಮ್ಮ ಫೋನ್ ಅಲ್ಲಿ ಕಂಪ್ಲೀಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ನೀವು ಎಲ್ಲೋ ಹೊರಗಡೆ ಹೋಗೋ ಅವಶ್ಯಕತೆ ಕೂಡ ಇಲ್ಲ, ಏನ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ನೀವು ಕೂತ ಜಾಗದಲ್ಲೇ ವಿತಿನ್ ಸೆಕೆಂಡ್ಸ್ ಅಲ್ಲಿ ನೀವು KYC ನ ಕಂಪ್ಲೀಟ್ ಕೂಡ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ, ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಗಳನ್ನ ಮುಂದೆ ಕೂಡ ತಿಳ್ಕೊಳ್ತಾ ಇರಬಹುದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರಿ ಅಂದ್ರೆ ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು. ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋವನ್ನ ಶುರು ಮಾಡೋಣ. ನೀವು HP ಗ್ಯಾಸ್ ಅನ್ನ ಯೂಸ್ ಮಾಡ್ತೀರಾ ಅಂದ್ರೆ ಪ್ಲೇ ಸ್ಟೋರ್ಗೆ ಬಂದು HP ಪೇ ಅಂತ ಒಂದು ಅಪ್ಲಿಕೇಶನ್ ಕೂಡ ಕಾಣುತ್ತೆ. ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಕೂಡ ಮಾಡ್ಕೊಬೇಕಾಗುತ್ತೆ. ಅದಾದ್ಮೇಲೆ ಇಂಡಿಯನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತಿದ್ರ ಅಂದ್ರೆ ಇಂಡಿಯನ್ ಅಂತ ಸರ್ಚ್ ಮಾಡಿ, ಅದಾದ್ಮೇಲೆ ಅಲ್ಲಿ ಅಪ್ಲಿಕೇಶನ್ ಕೂಡ ಕಾಣುತ್ತೆ, ಅದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಭಾರತ್ ಗ್ಯಾಸ್ ಅನ್ನ ಯೂಸ್ ಮಾಡ್ತಿದ್ರ ಅಂದ್ರೆ ಭಾರತ್ ಗ್ಯಾಸ್ ಅನ್ನ ಸರ್ಚ್ ಮಾಡಿ, ಆ ಒಂದು ಅಪ್ಲಿಕೇಶನ್ ಅಲ್ಲೇ ಕಾಣ್ತಾ ಇರುತ್ತೆ. ಈ 3 ಅಪ್ಲಿಕೇಶನ್ ಲಿಂಕ್ ಅನ್ನ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಪ್ರೊವೈಡ್ ಕೂಡ ಮಾಡಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಒಂದು LPG ಯೂಸ್ ಮಾಡ್ತಿದ್ದೀರಾ ಆ LPG ಅಪ್ಲಿಕೇಶನ್ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನಮ್ಮ ಮನೆಯಲ್ಲಿ HP ಗ್ಯಾಸ್ ಅನ್ನ ಯೂಸ್ ಮಾಡ್ತಿರೋದ್ರಿಂದ ಹಾಗಾಗಿ HP ಪೇ ಅಪ್ಲಿಕೇಶನ್ ಯಾವ ತರ KYC ನ ಕಂಪ್ಲೀಟ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಸೇಮ್ ಪ್ರೊಸೀಜರ್ ಪ್ರತಿ ಅಪ್ಲಿಕೇಶನ್ ಕೂಡ ಅಷ್ಟೇ. ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಈ KYC ನ ಕಂಪ್ಲೀಟ್ ಕೂಡ ಮಾಡ್ಕೊಬಹುದು. ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರ ನೇಮ್ ಅಲ್ಲಿ ಈ ಒಂದು LPG ಪಡ್ಕೊಳ್ತಿದ್ದೀರಾ ಅವ್ರದೇ ನೇಮ್ ಅಲ್ಲಿ ನೀವು ಅಂದ್ರೆ ಅವ್ರದೇ ಮೊಬೈಲ್ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡಿ, ಅದಾದ್ಮೇಲೆ ಈ KYC ನ ಕಂಪ್ಲೀಟ್ ಕೂಡ ಮಾಡಬೇಕಾಗುತ್ತೆ. ಸಿಂಪಲ್ ಗಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ಲಾಗಿನ್ ಮತ್ತೆ ಸೈನ್ ಅಪ್ ಅಂತ 2 ಆಪ್ಷನ್ ಕೂಡ ಕಾಣುತ್ತೆ. ನೋಡಬಹುದು ಇಲ್ಲಿ ನಾನು ಈಗಾಗಲೇ ಲಾಗಿನ್ ಕೂಡ ಮಾಡ್ಕೊಂಡಿರೋದ್ರಿಂದ MPIN ಕೂಡ ಕೇಳ್ತಿದೆ. ನೀವು ಇಲ್ಲಿ ಹೊಸಬ್ರಾಗಿದ್ರೆ ಫಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ರಿಜಿಸ್ಟರ್ ಅಂತ ಇನ್ನೊಂದು ಆಪ್ಷನ್ ಕೂಡ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಕೂಡ ಕಾಣುತ್ತೆ. ಅದಾದ್ಮೇಲೆ ಫಸ್ಟ್ ನೇಮ್ ಅಂತ ಕಾಣುತ್ತಲ್ಲ, ಅಂದ್ರೆ ನೀವು ಗ್ಯಾಸ್ ಬುಕ್ ಅಲ್ಲಿ ಏನೊಂದು ನೇಮ್ ಇದೆ ಆ ಒಂದು ನೇಮ್ ಅನ್ನ ಎಂಟರ್ ಮಾಡಿ. ಅದಾದ್ಮೇಲೆ ಲಾಸ್ಟ್ ನೇಮ್ ಅಂತ ಕಾಣುತ್ತಲ್ಲ, ನಿಮ್ಮ ಇನಿಷಿಯಲ್ ಆಗಿರ್ಬೋದು, ಸರ್ ನೇಮ್ ಆಗಿರ್ಬೋದು, ಏನಿದೆ ಅದನ್ನ ಎಂಟರ್ ಮಾಡಿ. ಅದಾದ್ಮೇಲೆ ಮೊಬೈಲ್ ನಂಬರ್ ಅಂತ ಕಾಣುತ್ತಲ್ಲ, ನೀವು ಪ್ರತಿ ಮಂತ್ ಯಾವ ಮೊಬೈಲ್ ನಂಬರ್ ಇಂದ ಗ್ಯಾಸ್ ಅನ್ನ ಬುಕ್ ಮಾಡ್ತೀರಾ, ಅಂದ್ರೆ ಯಾವ ನಂಬರ್ ಇಂದ ರಿಜಿಸ್ಟರ್ ಮಾಡ್ಕೊಂಡಿದ್ರ ಆ ಒಂದು ನಂಬರ್ ನ ಎಂಟರ್ ಮಾಡಿ. ಅದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪಿನ್ ಕೋಡ್ ಹಾಕಿ, ಇಮೇಲ್ ಹಾಕಿ. ಅದಾದ್ಮೇಲೆ ಅಗ್ರಿ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು OTP ಕೂಡ ಬರುತ್ತೆ, OTP ನ ಎಂಟರ್ ಮಾಡಿ. ಅದಾದ್ಮೇಲೆ 4 ಡಿಜಿಟ್ ಒಂದು MPIN ನ ಸೆಟ್ ಮಾಡಕ್ ಕೂಡ ಕೇಳುತ್ತೆ. ಒಂದು ಇಷ್ಟ ಬಂದಿರೋ ನಂಬರ್ ಅಂದ್ರೆ ನೆನಪಲ್ಲಿರೋ ತರ ಒಂದು 4 ನಂಬರ್ ಸೆಟ್ ಕೂಡ ಮಾಡ್ಕೊಳ್ಳಿ. ಏನಕ್ಕೆ MPIN ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಈ ಒಂದು ಅಪ್ಲಿಕೇಶನ್ ಲಾಗಿನ್ ಆಗಬೇಕು ಅಂದ್ರೆ ನೀವು ಜಸ್ಟ್ MPIN ಎಂಟರ್ ಮಾಡಿದ್ರೆ ಸಾಕು, ತುಂಬಾ ಈಸಿಯಾಗಿ ನೀವು ಲಾಗಿನ್ ಕೂಡ ಆಗ್ಬೋದು. ನೋಡ್ಬೋದು ನಾನು ಅಪ್ಲಿಕೇಶನ್ ಅಲ್ಲಿ MPIN ಹಾಕಿದಂಗೆ ಈಸಿಗೆ ಲಾಗಿನ್ ಕೂಡ ಆಗೋಯ್ತು. ಅದಾದ್ಮೇಲೆ ನೀವು ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದಂಗೆ ಕೆಳಗಡೆ ಒಂದು ಹೊಸ ಆಪ್ಷನ್ ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ, HP ಗ್ಯಾಸ್ KYC ಅಂತ. ನೀವು ಇಂಡಿಯನ್ ಆಗಿರ್ಬೋದು, ಭಾರತ್ ಗ್ಯಾಸ್ ಯೂಸ್ ಮಾಡ್ತಿದ್ರು ಕೂಡ ಅಷ್ಟೇ, ಇಲ್ಲೇ ಕೆಳಗಡೆ KYC ಅಂತ ಒಂದು ಹೊಸ ಆಪ್ಷನ್ ಕೂಡ ಕಾಣ್ತಾ ಇರುತ್ತೆ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ಕೆಲವೊಂದು ಕಾಶನ್ಸ್ ಗಳನ್ನ ಕೂಡ ಕೊಡ್ತಾರೆ, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ, ಆಧಾರ್ ಫೇಸ್ RD ಅಂತ. ಪ್ಲೇ ಸ್ಟೋರ್ ಇಂದ ಇಲ್ಲೇ ನಿಮಗೆ ಆಪ್ಷನ್ ಕೂಡ ಕಾಣುತ್ತೆ. ನಾನು ಈಗಾಗಲೇ ಇನ್ಸ್ಟಾಲ್ ಕೂಡ ಮಾಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಸ್ಟೋರ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಕೂಡ ಆಗುತ್ತೆ. ಅಲ್ಲಿಂದ ಆಧಾರ್ ಫೇಸ್ RD ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆದ್ರೆ ಆ ಅಪ್ಲಿಕೇಶನ್ ನಿಮಗೆ ನಿಮ್ಮ ಫೋನಲ್ಲಿ ಕಾಣೋದಿಲ್ಲ. ಬಟ್ ನೀವು ಯಾವಾಗ KYC ನ ಕಂಪ್ಲೀಟ್ ಮಾಡಕ್ ಹೋಗ್ತೀರಾ ಅವಾಗ ಅಪ್ಲಿಕೇಶನ್ ಸಪೋರ್ಟ್ ಕೂಡ ಆಗುತ್ತೆ. ಅದಾದ್ಮೇಲೆ ನೀವು ಯಾರ ನೇಮಲ್ಲಿ ರಿಜಿಸ್ಟರ್ ಆಗಿದೆ ಅವರು ತುಂಬಾ ಈಸಿ KYC ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಎನ್ಶ್ಯೂರ್ ಫೇಸ್ RD ಆಪ್ ಇಸ್ ಇನ್ಸ್ಟಾಲ್ಡ್ ಆನ್ ಡಿವೈಸ್ ಅಂತ ಕಾಣುತ್ತಲ್ಲ, ಸಿಂಪಲ್ ಆಗಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಈ ರೀತಿಯ ಇಂಟರ್ಫೇಸ್ ಕೂಡ ಕಾಣುತ್ತೆ. ಅದಾದ್ಮೇಲೆ ನೋಡ್ಬೋದು ಕನ್ಸೆಂಟ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಒಂದು ಸಣ್ಣ ಬಾಕ್ಸ್ ಕೂಡ ಕಾಣ್ತಿದಿಲ್ಲ, ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಫೇಸ್ ಅಂತ ಇನ್ನೊಂದು ಆಪ್ಷನ್ ಕೂಡ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಈ ರೀತಿಯ ಒಂದು ಕ್ಯಾಮ್ರಾ ಕೂಡ ಓಪನ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಫೇಸ್ ನ ಕರೆಕ್ಟ್ ಗೆ ಒಂದು ಸರ್ಕಲ್ ಒಳಗೆ ಇಟ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಐಸ್ ನ ಸ್ವಲ್ಪ ಬ್ಲಿಂಕ್ ಕೂಡ ಮಾಡಾಗುತ್ತೆ, ಬ್ಲಿಂಕ್ ಆಗ್ತದಂಗೆ ಫೋಟೋ ಕ್ಯಾಪ್ಚರ್ ಕೂಡ ಆಗುತ್ತೆ. ಅದಾದ್ಮೇಲೆ ನೋಡಬಹುದು ನಿಮ್ಮ KYC ಈಗಾಗಲೇ ಕಂಪ್ಲೀಟ್ ಆಗಿತ್ತು ಅಂದ್ರೆ ಕೆಳಗಡೆ ನೋಡಬಹುದು ಎರರ್ ಮೆಸೇಜ್ ಅಂತ ಕಾಣುತ್ತಲ್ಲ, ಇಲ್ಲಿ KYC ಆಲ್ರೆಡಿ ಡನ್ ಫಾರ್ ದ ಕನ್ಸ್ಯೂಮರ್ ಅಂತ ಕೂಡ ಕಾಣ್ತಾ ಇರುತ್ತೆ. ಅದೇ ಇನ್ ಕೇಸ್ ಇಲ್ಲಿ ಅಂದ್ರು ಬೇರೆ ಕಾರಣಕ್ಕೋಸ್ಕರ KYC ನಾಟ್ ವೆರಿಫೈಡ್ ಅಂತ ಬರ್ತಿತ್ತು ಅಂದ್ರೆ ನೀವು ನಿಯರ್ ಇರುವ ಏಜೆನ್ಸಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು KYC ನ ತುಂಬಾ ಈಸಿಗೆ ಕಂಪ್ಲೀಟ್ ಕೂಡ ಮಾಡ್ಕೊಬಹುದು.
KYC ಆಗಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಬೇಕು ಅಂದ್ರೆ ನಿಯರ್ ಇರೋ ಒಂದ್ಸಲಿ ಏಜೆನ್ಸಿಗೆ ವಿಸಿಟ್ ಮಾಡಿಬಿಟ್ಟು ತುಂಬಾ ಈಸಿ ನೀವು ಈ KYC ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕಲೆಕ್ಟ್ ಮಾಡ್ಕೊಬಹುದು. ಅದ್ ಬಿಟ್ರೆ ನಿಮಗೆ ಆಲ್ಮೋಸ್ಟ್ ಅಪ್ಲಿಕೇಶನ್ ಕಂಪ್ಲೀಟ್ ಕೂಡ ಆಗೋಗ್ಬಿಡುತ್ತೆ. ಅದೇ ಇಲ್ಲಿ ಮೆಸೇಜ್ ಶೋ ಆಗ್ತಿತ್ತಲ್ಲ ಎರರ್ ಮೆಸೇಜ್ ಅಂತ, ಅಲ್ಲಿ ಆಲ್ರೆಡಿ ಡನ್ ಅಂತ ಬರ್ತಿತ್ತು ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏಜೆನ್ಸಿಗೆ ವಿಸಿಟ್ ಮಾಡೋ ಅಗತ್ಯ ಕೂಡ ಇಲ್ಲ. ಆದ್ರೂ ಕೂಡ ಗ್ಯಾಸ್ ಡೆಲಿವರ್ ತಗೋಬೇಕಾದ್ರೆ ಈ KYC ಕಂಪ್ಲೀಟ್ ಆಗಿಲ್ಲ ಹಾಗೆ ಅಂತ ಹೇಳ್ತಿದ್ರೆ ಅಂದ್ರೆ ನಿಮ್ಮ ನಿಯರ್ ಇರುವ ಏಜೆನ್ಸಿಗೆ ವಿಸಿಟ್ ಮಾಡಿಬಿಟ್ಟು ತುಂಬಾ ಈಸಿ ನೀವು ವಿತ್ ಮಿನಿಟ್ ಅಲ್ಲಿ ಈ KYC ನ ಕಂಪ್ಲೀಟ್ ಕೂಡ ಮಾಡ್ಕೊಬಹುದು. ಇಷ್ಟೇ ಪ್ರೊಸೆಸ್, ಬೇರೆ ಯಾವುದೇ ರೀತಿಯ ಸೈಬರಿಗೆ ಹೋಗ್ಬೇಕು ಇನ್ನೊಂದು ಕಡೆ ಹೋಗ್ಬೇಕು ಅನ್ನೋದೇ ಅಲ್ಲ. ಮೊಬೈಲಲ್ಲೇ ಮನೇಲೆ ಕುತ್ಕೊಂಡು ತುಂಬಾ ಈಸಿಗೆ ಈ KYC ನ ಕಂಪ್ಲೀಟ್ ಕೂಡ ಮಾಡ್ಬೋದು. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕನ್ನ, ಹೆಚ್ಚಿನ ಕಂಟೆಂಟ್ಗೆ ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.